ತದನಂತರ ರಾತ್ರಿಯೇ ಅಲ್ಲೇ ವಾಸ ಮಾಡಿ ಮಾರನೇ ದಿನ ಎಲ್ಲರೂ ಕೂಡ ಬೆಳಗಿನ ಜಾವ ಎದ್ದು ಸಂಧ್ಯಾವಂದನಾದಿ ಪ್ರಾತರಾಂಗಿಕಗಳನ್ನೆಲ್ಲ ಮಾಡಿದರು ಎಂಬುದಾಗಿ ನಿನ್ನೆಯ ದಿನ ಕೇಳಿದ್ವಿ. ಅದಾದ ಮೇಲೆ ವಿವಾಹದ ಕಾರ್ಯ ಆರಂಭವಾಗ್ತಿದೆ. ವರ್ಣಕಾಶಿ ಯಾತ್ರೆ ಇತ್ಯಾದಿಗಳೆಲ್ಲವೂ ಕೂಡ ಆ ವಧುವಿನ ತಂದೆ ತಾಯಿಗಳು ನೆರವೇರಿಸ್ತಾರೆ. ತದನಂತರ ಸಮಸ್ತ ವಸ್ತೂನಿ ನವಗ್ರಹೇಪ್ಯೋಪ್ಯನುಗ್ರಹಾರ್ಥಂ ನಿರವಗ್ರಹಾರ್ಥಂ ಕುತೂಹಲಾತೋ ಕುಲದೇವತಾಯಿ ಸಮರ್ಪಯಾಮಾಸ ಪುರಾದರೇಣ. ನವಗ್ರಹ ಪೂಜೆ, ಕುಲದೇವತಾ ಇತ್ಯಾದಿಗಳನ್ನೆಲ್ಲವೂ ಮಾಡಿ ನೆರವೇರಿಸಿ ಈಗ ಹೇಳ್ತಾರೆ, ವಿರತೈಯತು ದೀಕ್ಷಿತ ಪ್ರಯಾಜಂ ತನತೆ ಹಂತ ಯಥಾ ಪ್ರಧಾನಯಾಗಂ ಅದನೋತ್ಕಿಲ ಕನ್ಯಕಾ ಪ್ರದಾನಂ ಮಧುಪರ್ಕೆ ರವಿಪೂಜ್ಯ ತಜ್ಜನಸ್ಥಂ. ಮುಂದೆ ಆ ಸರಸ್ವತೀ ದೇವಿಯ ತಂದೆ ಮಧುಪರ್ಕಾದಿಗಳನ್ನೆಲ್ಲವೂ ಕೂಡ ನೆರವೇರಿಸ್ತಾರೆ. ಮಧುಪರ್ಕ ಅಂದರೆ ಮಾವ ಹಳೆಯನಿಗೆ ಮಧುಪರ್ಕದಿಂದ ಪೂಜೆ ಮಾಡಿ ಜನಿವಾರ ಹಾಕ್ತಾರೆ. ಆ ಜನಿವಾರ ಹಾಕಿ ಮುಂದೆ ಕನ್ಯಾದಾನ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ದೀಕ್ಷಿತ ಪ್ರಯಾಜಂ ವಿರಚಯ್ಯ. ಒಂದು ವಿಶೇಷವಾಗಿ ಶ್ರೌತ ಪ್ರಕ್ರಿಯೆಯಲ್ಲಿ ಒಂದು ಮಾತು ಬರ್ತದೆ. ಏನಂದರೆ, ಯಾಗ ಮಾಡಬೇಕಂತಾದರೆ ದೀಕ್ಷೆ ಉಳ್ಳವನಾಗಿರಬೇಕು. ಇಷ್ಟು ದಿನಗಳ ಕಾಲ ಯಾಗ ಇರ್ತದೆ, ಅದರಲ್ಲಿ ಒಂದು ದೀಕ್ಷೆ ನಿಯಮ ಇರ್ತದೆ. ಊರು ದಾಟಬಾರ್ದು, ಸೀಮೆ ದಾಟಬಾರ್ದು, ಯಾಗಮಂಟಪ ದಾಟಬಾರ್ದು ಇತ್ಯಾದಿಗಳು ನಿಯಮ ಇರ್ತದೆ. ಅದು ಶ್ರೌತ ಪ್ರಕ್ರಿಯೆಯಲ್ಲಿ ಪ್ರಸಿದ್ಧವಾಗ್ತದೆ. ಪ್ರಯಾಜ ಅಂತ ಒಂದು ಹೋಮ. ಆ ಯಾಗದೀಕ್ಷಿತನಾದ ಯಜಮಾನ ಯಾವುದಾದರೂ ಒಂದು ಯಾಗ ಪ್ರಾರಂಭ ಮಾಡಿ ಆ ಪ್ರಧಾನ ಯಾಗಕ್ಕಿಂತ ಮುಂಚೆ ಮಾಡಬೇಕಾದ ಕಾರ್ಯಕ್ರಮಗಳೆಲ್ಲವೂ ಮಾಡಿ ಅನಂತರ ಪ್ರಧಾನ ಯಾಗವನ್ನು ಮಾಡುತ್ತಾರೆ. ಈಗ ನಾವು ವಿವಾಹ ಮಾಡಬೇಕಂತಾದರೆ ಮೊದಲಿಗೆ ಹೇಳಿದರು, ಗಣಪತಿ ಪೂಜೆ, ನವಗ್ರಹ ಪೂಜೆ, ಹಾಗೆ ಇದು ಶ್ರೌತ ಪ್ರಕ್ರಿಯೆಯಲ್ಲಿದೆ. ಹೀಗೆ ಪ್ರಕೃತದಲ್ಲಿ ಕನ್ಯೆಯ ಸಂಬಂಧಿಗಳಾದ ತಂದೆ ತಾಯಿಗಳೆಲ್ಲರೂ ಕೂಡ ವರನನ್ನ ಮಧುಪರ್ಕದಿಂದ ಪೂಜಿಸಿ ವಿದ್ಯುಕ್ತವಾಗಿ ಕನ್ಯಾದಾನವನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರು ಕೂಡ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಆಗ ನಿರೀಕ್ಷಣ ಅಂತ ಬರ್ತದೆ, ಪರಸ್ಪರ ವಧುವರರ ನಿರೀಕ್ಷಣ. ಅಲ್ಲಿ ಹೇಳ್ತಾರೆ, ವೆಂಕಟನಾಥಾಚಾರ್ಯರು ಬಂದು ನಿಲ್ತಾರೆ. ಆಗ ಈ ನಿರೀಕ್ಷಣ ಅಂದರೆ ಒಬ್ಬರಿಗೊಬ್ಬರು ಪರಸ್ಪರ ನೋಡುವುದು ಅಂತ ಅರ್ಥ. ಅಲ್ಲಿ ವೆಂಕಟನಾಥಾಚಾರ್ಯರ ಮುಖಚಂದ್ರನನ್ನು ನೋಡಿ ಈ ಸರಸ್ವತೀ ದೇವಿ, ಅವಳ ಮುಖ ಹೇಗಿದೆ ಅಂದರೆ ಕಮಲದಂತೆ ಇದೆ ಅಂತ ಅರ್ಥ. ಸರಸ್ವತೀ ದೇವಿಯ ಮುಖ ಕಮಲದಂತೆ ಇದೆ. ಅವಳು ಈ ವೆಂಕಟನಾಥಾಚಾರ್ಯರ ಚಂದ್ರನಂತೆ ಇರುವ ಮುಖವನ್ನು ನೋಡಿ ಸ್ವಲ್ಪ ನಾಚಿಕೆಯಾಗಿ ಅವಳು ಸಂಕೋಚಗೊಂಡಂತೆ. ಯಾರು? ಸರಸ್ವತೀ ದೇವಿ. ಇದನ್ನು ಕವಿಗಳು ವರ್ಣನೆ ಮಾಡ್ತಾರೆ. ಏನಂದರೆ, ಚಂದ್ರ ಉದಯ ಆಗಬೇಕಾದ್ರೆ ಸಾಮಾನ್ಯವಾಗಿ ಕಮಲ ಬಾಡ್ತದೆ, ಸೂರ್ಯ ಇದ್ದಾಗೆ ಅರಳುತ್ತದೆ. ಚಂದ್ರ ಉದಯ ಆದ ಅಂದರೆ ಕಮಲ ಸಂಕೋಚ ಹೊಂದುತ್ತದೆ. ಹಾಗೆ ಈ ಸರಸ್ವತೀ ದೇವಿ ಕಮಲದಂತೆ ಮುಖ, ಅವರು ಚಂದ್ರನಂತೆ ಮುಖ. ಚಂದ್ರ ಉದಯ ಆದ ಹೇಗೆ ಕಮಲ ಬಾಡಿ ಹೋಗ್ತದೋ, ಅರ್ಥಾತ್ ಮುದುರಿಕೊಳ್ತದೋ, ಹಾಗೆ ಇವಳು ಕೂಡ ಆ ಪರಸ್ಪರ ನಿರೀಕ್ಷಣ ಸಂದರ್ಭದಲ್ಲಿ ಈ ವೆಂಕಟನಾಥಾಚಾರ್ಯ ಮುಖವನ್ನು ನೋಡಿ ಅವಳು ನಾಚಿಕೆಯಿಂದ ಸಂಕೋಚಗೊಂಡಂತೆ. ಹಾಗೆ ಇದನ್ನು ವರ್ಣನೆ ಮಾಡ್ತಾರೆ ಕವಿಗಳು. ಇದು ಸರ್ವೇ ಸಾಮಾನ್ಯ ಮದುವೆಗೆ ಅದು ನಾಚಿಕೆ ಸ್ವಭಾವ, ಅದು ಸ್ವಾಭಾವಿಕವೇ ಇರ್ತದೆ. ಅದಕ್ಕೆ ಹೇಳ್ತಾರೆ, ಈ ಸರಸ್ವತಿ ದೇವಿ ಈ ಚಂದ್ರೋದಯ ಆಗಬೇಕಾದ್ರೆ ಈ ನೈದಿಲೆ ಹೂ ಇರ್ತದೆ, ಅದು ಅರಳುತ್ತದೆ. ಅದು ಸೂರ್ಯ ಇದ್ದಾಗ ಅರಳಲ್ಲ, ಚಂದ್ರೋದಯ ಆದಾಗ ಅರಳುತ್ತದೆ. ಹಾಗಾಗಿ ಇಲ್ಲಿ ಏನು ವರ್ಣನೆ ಮಾಡಿದೆ ಅಂದರೆ, ಇವರ ಮುಖ ಚಂದ್ರನಂತೆ ಇದೆ, ಇವಳ ಮುಖ ನೈದಿಲಿಯಂತೆ ಇದೆ. ಚಂದ್ರೋದಯ ಆದಾಗ ಮುಖ ಆ ನೈದಿಲೆ ಹೂವು ಹೇಗೆ ಅರಳುತ್ತದೋ ಹಾಗೆ
ಈ ಪರಸ್ಪರ ನಿರೀಕ್ಷಣಾ ಸಂದರ್ಭದಲ್ಲಿ ಇವಳು ಆ ವೆಂಕಟನಾಥಾಚಾರ್ಯ ಮುಖವನ್ನು ನೋಡಿ ಒಳ್ಳೆಯ ನೈದಿಲೆಯಂತೆ ಮುಖ ಅರಳುತ್ತಂತೆ, ಸಂತೋಷವಾಯ್ತಂತೆ. ಹಾಗೆ ಅವರ ಮುಖ ಇತ್ತು. ಆ ವೆಂಕಟನಾಥಾಚಾರ್ಯ ಮುಖ ನೋಡಿದರೆ ಆನಂದವಾಗ್ತಿತ್ತಂತೆ, ಮೇಲಿಂದ ಮೇಲೆ ನೋಡ್ಬೇಕಂತ ಅನಿಸ್ತಿತ್ತಂತೆ. ಹಾಗೆ ಅಪೂರ್ವ ಅವರ ಮುಖದಲ್ಲಿ ಇರ್ತಕ್ಕಂತಹ ವರ್ಚಸ್ಸು, ತೇಜಸ್ಸು. ಇವಳು ಅವರ ಮುಖ ದರ್ಶನದಿಂದ ಚಂದ ದರ್ಶನದಿಂದ ನೈದಿಲೆ ಹೋಗಿ ಹೇಗೆ ಅರಳುತ್ತದೋ ಹಾಗೆ ಇವಳು ಈ ವೆಂಕಟನಾಥಾಚಾರ್ಯ ಮುಖ ದರ್ಶನದಿಂದ ಇವಳ ಮುಖ ಅರಳಿತು ಅಂತ ಹೇಳ್ತಾರೆ. ಇದು ಪರಸ್ಪರ ನಿರೀಕ್ಷಣ ಅಂದರೆ ಅಂತರಪಟ ಹಿಡಿದಿರ್ತಾರೆ. ಅಂತರಪಟ ಹಿಡಿದು ಅಂತರಪಟ ತೆಗೆದ ಹಾಗೆ ವಧುವರರ ಮುಖ ನೋಡುವುದು ಅಂತ ಅರ್ಥ. ಅದು ಶಾಸ್ತ್ರದಲ್ಲಿ ಹೇಳೋದು ಹಾಗೆ ನೋಡಬೇಕಂತ ಅರ್ಥ. ವಧುವರರ ಮುಖಗಳು ಯಾವಾಗ ನೋಡಬೇಕು ಅಂದರೆ ಅಂತರಪಟ ಸರಿಸಿದ ಹಾಗೆ ಹುಡುಗಿ ಮುಖ ನೋಡಬೇಕು, ಹುಡುಗ ಮುಖ ನೋಡಬೇಕು. ಇದು ಶಾಸ್ತ್ರ. ಈಗೆಲ್ಲ ಮೊದಲೇ ಮಾತುಕತೆ ಎಲ್ಲ ಆಗಿಬಿಟ್ಟಿರ್ತದೆ. ಆಗೆಲ್ಲ ಶಾಸ್ತ್ರ ಎಷ್ಟು ಅದ್ಭುತವಾಗಿ ಹೇಳ್ತಿದೆ ವಿವಾಹ ಅಂದರೆ, ಪರಸ್ಪರ ನಿರೀಕ್ಷಣೆ ಆದ ತಕ್ಷಣ ಅಂತರಪಟ ತೆಗೆದರು ಬ್ರಾಹ್ಮಣರು ಅಂದರೆ ಆ ಅಂತರಪಟಕ್ಕೆ ಸ್ವಸ್ತಿಕಾಕಾರ ಬರೆದಿರಬೇಕು. ಮೊದಲಿಗೆಲ್ಲ ಸ್ವಸ್ತಿಕಾಕಾರದ್ದೇ ಬರೀತಿದ್ರು ಆ ಪಂಜಕ್ಕೆ. ಈಗ ರೆಡಿಮೇಡ್ ಸಿಕ್ಕವೆ. ಅದಕ್ಕೆ ವೆಂಕಟೇಶ ದೇವರ ಕಲ್ಯಾಣ ಭಾವಚಿತ್ರ ಇರ್ತದೆ, ಅದು ಸ್ವಸ್ತಿಕ್ ಇರೋದಿಲ್ಲ, ಏನಿರೋದಿಲ್ಲ. ಅದನ್ನು ತಂದು ನಿಂತು ಬಿಡ್ತಾರೆ. ಒಂದೇ ಕಡೆ ಇರ್ತದೆ, ಇನ್ನೊಂದು ಕಡೆ ಏನಿರಲ್ಲ. ಸ್ವಸ್ತಿಕ ಚಿಹ್ನೆ ಇರಬೇಕು ಅಂತರಪಟಕ್ಕೆ. ಆ ಸ್ವಸ್ತಿಕ ಚಿಹ್ನೆಯನ್ನು ನೋಡ್ತಾನೆ ವಧುವರರು ತಮ್ಮ ಕುಲದೇವರ ಇಷ್ಟದೇವರನ್ನು ಪ್ರಾರ್ಥನೆ ಮಾಡ್ತಿರಬೇಕು. ಈಗ ಅದೆಲ್ಲ ಹೋಗಿ ರೆಡಿಮೇಡ್ ತಂದುಬಿಟ್ಟಿದ್ದಾರೆ. ಅದು ಇನ್ನೂ ಚೋಲ ಆಯಿತು ಆಚಾರ್ಯರಿಗೆ. ಅದನ್ನು ಅವ್ರಿಗೂ ಕೆಲಸ ಕಮ್ಮಿ ಆಯಿತು ಸ್ವಸ್ತಿಕ್ ಬರೆಯೋದು. ಅದನ್ನು ಹಿಡಿದೇ ಇದ್ದರೆ ಬಂದೇನು ಹೇಳ್ತಾರೆ, ಆಚಾರ್ಯ ರೊಕ್ಕ ತಂದು ಇದನ್ನು ಹಿಡೀರಿ ಅಂತ ಹೇಳ್ತಾರೆ. ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾಕಂದರೆ ಕೇಳುವ ವ್ಯವಧಾನ ಇಲ್ಲ, ನಮಗೆ ಚಂದ ಕಾಣಬೇಕಷ್ಟೇ. ಅದು ಶಾಸ್ತ್ರ ವಿರುದ್ಧನೋ ಶಾಸ್ತ್ರ ಸಮ್ಮತವೋ ಯಾರೂ ಗಮನಿಸಲ್ಲ. ಹಾಗಾಗಿ ಈ ವಿವಾಹದ ಕಾರ್ಯ ತಮಗಾಗಿ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ ಹೊರತು ಶಾಸ್ತ್ರ ಹೇಳ್ತದೆ ಅದನ್ನು ಕೇಳೋವರು ತಯಾರಿಲ್ಲ. ಹಾಗಾಗಿ ನಿರೀಕ್ಷಣ ಅಲ್ಲಿ ಎಷ್ಟು ಚಂದ ಹೇಳ್ತದೆ ಶಾಸ್ತ್ರ ಅಂದರೆ, ಅಂತರಪಟ ತೆಗೆದ ತಕ್ಷಣ ಈ ಅಂತರಪಟ ತಕ್ಷಣ ಅವರು ಒಬ್ಬರಿಗೊಬ್ಬರು ಮುಖ ನೋಡಬೇಕಂತ. ಆಗ ಈ ಕನ್ಯೆಯನ್ನು ನೋಡುತ್ತಾನೆ ಯಾರೋ ವರ. ಅಲ್ಲಿ ಮಂತ್ರ ಹೇಳ್ತಾರೆ, ಅಭ್ರಾತೃಗ್ನಿಂ ವರ್ಣಾಪದಿಗ್ನಿಂ ಬೃಹಸ್ಪತೆ ಇಂದ್ರಪುತ್ರಗ್ನಿಂ ಲಕ್ಷ್ಮಣಾಮಸ್ಮಿ ಸವಿತುಸ್ವ ಅಂತ. ಎಂತ ಅದ್ಭುತ ನೋಡ್ರಿ ಮಂತ್ರ ಅರ್ಥ. ಆ ಕನ್ಯೆಯನ್ನು ನೋಡಿತಾನಂತೆ. ನೋಡಿ ಈ ಮಂತ್ರ ಹೇಳಬೇಕು ಅಂತ ಅಲ್ಲಿ ಆಚಾರ್ಯ ಹೇಳ್ತಾರೆ. ಆ ಮಂತ್ರ ಅರ್ಥ ಏನಂದರೆ, ನೀನು ಯಾರಲ್ಲಿಯೂ ಕೂಡ ದ್ರೋಹವನ್ನು ಮಾಡಬೇಡ, ದ್ರೋಹವನ್ನು ಎಸಗಬೇಡ. ಅಷ್ಟೇ ಅಲ್ಲ, ನೀನು ಯಾರನ್ನೂ ಕೂಡ ದೂಷಿಸಬೇಡ. ಆ ಹುಡುಗಿಯನ್ನು ನೋಡಬೇಕಾದ್ರೆ ಹೇಳುವ ಮಂತ್ರದ ಅರ್ಥ ಇದೆ. ಅಷ್ಟೇ ಅಲ್ಲ, ನೀನು ಎಲ್ಲರನ್ನ ಸಮಾನವಾಗಿ ನೋಡು, ಸಹೋದರರಲ್ಲಿ ವೈಮನಸ್ಯವನ್ನು ತರಬೇಡ. ಅದಕ್ಕೆ ಹೇಳ್ತಾನೆ, ವರ್ಣಾಪತಿಗಿಂ ವರ್ಣದೇವರೇ ಮತ್ತು ಬೃಹಸ್ಪತಿಯ ಇಂದ್ರನೇ ಪುತ್ರಹೀನನಾಗದಂತೆ ಮಾಡಬೇಡ ಅಂತ. ಅದು ಒಳ್ಳೆ ಸಂತಾನವನ್ನು ಕೊಡುವಂತ ಅರ್ಥ. ಹಾಗಾಗಿ ಈ ಕನ್ಯೆಗೆ ಸೂರ್ಯನ ಅನುಗ್ರಹದಿಂದ ಲಕ್ಷ್ಮಿ ಪ್ರಾಪ್ತವಾಗಲಿ ಎಂಬುದಾಗಿ ಈ ವರ ಕನ್ಯೆಯನ್ನು ನೋಡುವಂಥ ಮಂತ್ರ ಇದೆ. ಅಂತರಪಟ ತೆಗೆದಾಗ ನೋಡುವುದು ಅಂತ ಅರ್ಥ. ಇದು ಅಂತರಪಟ ತೆಗೆದಾಗ ಕನ್ಯೆ ನೋಡಿದಾಗ ಹೇಳಿದ್ವಿ, ಈಗ ಮೊದಲೇ ನೋಡಿಬಿಟ್ಟಿರ್ತಾರೆ. ಈ ವರ ತೆಗೆದ ತಕ್ಷಣ ನೋಡುವ ಮಂತ್ರದ ಅರ್ಥ ಗೊತ್ತಾಯ್ತು ಅಂದರೆ, ವಿವಾಹದ ಪ್ರತಿಯೊಂದು ಹೆಜ್ಜೆಗೇನು ಮಂತ್ರ ಬರ್ತಾರಲ್ಲ ಅವೆಲ್ಲ ಎಂಥ ಅದ್ಭುತ ಮಂತ್ರಗಳು. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಅಂದರೆ ವಿವಾಹದಲ್ಲಿ ಸರ್ವೇ ಸಾಮಾನ್ಯ ಅವನು ಆ ಧಾರ್ಮಿಕ ಪೂಜಾ ವಿಧಿವಿಧಾನಗಳಲ್ಲಿ ಆಸಕ್ತಿ ಬರ್ತದೆ. ಈ ವಿವಾಹ ಯಾರಾದ್ರೂ ಮನೆಯಲ್ಲಿ ನಿಶ್ಚಿತ ಆಯ್ತಂದರೆ ಒಂದು ವಾರ ವಿವಾಹದ ಅರ್ಥಾನುಸಂಧಾನ ಉಪನ್ಯಾಸ ಇರಬೇಕು. ಅವಾಗ ಏನಾಗ್ತದೆ, ಅಲ್ಲಿ ಲೌಕಿಕದ ಕೆಲಸಗಳಲ್ಲಿ ಸ್ವಲ್ಪ ತಡೆ ಬೀಳುತ್ತದೆ. ಯಾಕಂದರೆ ಅಂಥ ಅದ್ಭುತ ಬ್ರಾಹ್ಮಣರ ಆಶೀರ್ವಾದ ಮಾಡೋದು ಅಂದರೆ ಏನು, ಮುತ್ತೈದೆಯವರು ಬಾಗಿನ ಕೊಡೋದು ಅಂದರೆ ಏನು, ಅದು ಮಂತ್ರ ಅರ್ಥ ಏನು, ಇವೆಲ್ಲವೂ ಗೊತ್ತಾಯಿತು ಅಂದರೆ ಆಗಲ್ಲಿ ಏನಾಗ್ತದೆ, ಬೇರೆಯ ಲೌಕಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಕಡಿಮೆವಾಗ್ತದೆ. ಅಂತಹ ಅದ್ಭುತವಾದ ಮಂತ್ರಗಳು. ಇನ್ನು ಕನ್ಯಾ ವರ್ಣನ ನೋಡ್ತಾನೆ, ಅಘೋರ ಚಕ್ಷರಪಾತಿಜ್ಞೇತಿ ಶುಭ ಸುಮನ ಅಂತ ಮಂತ್ರ ಬರ್ತದೆ. ಅದು ಹೇಳ್ತಾರೆ, ಭಯಂಕರ ನೋಟವಿಲ್ಲದೇನೆ ನೀ ಪತಿಯನ್ನು ನೋಡು ಅಂತ. ಕಣ್ಣು ಗಟ್ಟಿಸಿ ನೋಡಿಬಿಟ್ಟ ಗಂಡ ಅಂಜಿ ಬಿಡ್ತಾನೆ. ಭಯಂಕರ ದೃಷ್ಟಿಯಿಂದ ನೋಡಬೇಡ, ಕೇಡನ್ನು ಬಯಸಬೇಡ. ಅಷ್ಟೇ ಅಲ್ಲ, ಎಲ್ಲರಿಗೂ ಹಿತಗಳರಾಗಿರು, ವರ್ಚಸ್ವಿಯಾಗಿರು,
ಒಳ್ಳೆಯ ಸತ್ಸಂತಾನವನ್ನು ಪಡೆದು ಆ ಗುರುದೇವರ ಹಿರಿಯರಲ್ಲಿ ಪೂಜಾಸಕ್ತಳಾಗುವಂತ ಅದು ಹೇಳುವಂಥ ಪರಸ್ಪರ ನೋಡುವಂಥ ಮಂತ್ರ ಅರ್ಥ ಅನುಸಂಧಾನ ಇದೆ. ಇವೆಲ್ಲ ಅನುಸಂಧಾನ ಏನಾಗ್ತಿದೆ ಅಂದರೆ ಮಾಡಿಸುವಂಥ ಆಚಾರ್ಯರು ತಿಳಿದಿರ್ತಕ್ಕಂಥವ್ರು ಮಾಡಿಸ್ತಿದ್ರೆ ಸಹಕಾರ ಕೊಡದೆ ಅಂದರೆ ಮಾಡಿಸೋರಿಗೂ ಆಸಕ್ತಿ ಬರೋದಿಲ್ಲ. ಇವ್ರು ಹೇಳ್ತಿರ್ತಾರೆ, ಅವ್ನು ಆ ಕಡೆ ಫೋಟೋಗ್ರಾಫರ್ ಇಲ್ಲಿ ನೋಡಂತ ಆ ಕಡೆ ನೋಡ್ತಿರ್ತಾರೆ. ಹೇಳುವಂಥ ಆಚಾರ್ಯರಿಗೆ ಆಸಕ್ತಿ ಹೋಯ್ತಂದರೆ ಆಗ ಅವ್ರೇನು ಮಾಡ್ತಾರೆ, ಬೇಗ ಮುಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಸಹಕಾರ ಬೇಕು. ಯಾಕಂದರೆ ಸಹಕಾರ ಇಲ್ಲದೇನೆ ಯಜಮಾನ ಅವರ ಮಕ್ಕಳು ಪೂಜಾ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕೂತಾಗ ಆಸಕ್ತರಾದರು ಅಂದರೆ ಮಾಡಿಸುವಂಥ ಆಚಾರ್ಯರಿಗೆ ವಿಶೇಷ ಅದರೊಳಗೆ ಆಸಕ್ತಿ ಬರ್ತದೆ, ತಿಳಿಸಿ ಹೇಳಿಸ್ಬೇಕಂತ ಅನ್ನಿಸ್ತದೆ. ಯಾರೋ ಅವರಿಗೆ ಮಾತಿಗೆ ಅವ್ರ ಮಂತ್ರ ನೀವು ಅಂತರಾಚರಣೆ ನೋಡ್ತಿರ್ತೀನಿ ಅಂದರೆ ಆಸಕ್ತಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಮಂತ್ರವನ್ನು ಧಾರ್ಮಿಕ ಪೂಜೆ ವಿಧಾನಗಳಲ್ಲಿ ನಾವು ಕೂತಿರ್ತೀವಿ. ಯಾಕೆ ಸಂದರ್ಭ ಬಂತು ಹೇಳ್ತೀನಿ, ನಾವೆಲ್ಲರೂ ಮನೆಯೊಳಗೆ ಧಾರ್ಮಿಕ ಪೂಜೆ ವಿಧಾನಗಳಲ್ಲಿ ಕೂತಿರ್ತೀವಿ. ಸತ್ಯನಾರಾಯಣ ಪೂಜೆನೋ ಹೋಮನೋ ಹವನೋ ಏನೋ ಮಾಡಿಸ್ತಾ ಇರ್ತೀವಿ. ಮಾಡಿಸುವಂಥ ಆಚಾರ ಮಾಡಿಸ್ತಿರ್ತಾರೆ. ಆಗ ನಾವು ಗಮನ ಕೊಡದೇನೆ ಎಲ್ಲಿ ಬೇಕಲ್ಲಿ ನೋಡ್ತಾ ಎಲ್ಲಿ ಬೇಕಲ್ಲಿ ಮಾತನಾಡ್ತಾ ಆಹುತಿಯನ್ನು ಹಾಕಿದರೆ ಪೂಜೆ ಮಾಡಿದ್ರೆ ಅದು ಏನಾಗ್ತದೆ, ಕತೆ ಬರ್ತದೆ. ಏನು ಅಂದರೆ ಒಬ್ಬ ರಾಜ, ಆ ರಾಜನಿಗೆ ಸಾಕಷ್ಟು ಸಂಪತ್ತು, ಅವನಿಗೆ ಗಂಡು ಸಂತಾನವೇ ಇಲ್ಲ, ಬರೀ ಹೆಣ್ಣು ಸಂತಾನ. ಹೆಣ್ಣು ಸಂತಾನ ಆಗಿ ಇವನೇನು ಮಾಡಿದ, ಋಷಿ ಮುನಿಗಳು ಹೋಗಿ ಕೇಳಿದಂತೆ, ನನಗೆ ಗಂಡು ಸಂತಾನ ಆಗಬೇಕು, ಏನು ಮಾಡಬೇಕು. ಆಗ ಒಬ್ಬ ಋಷಿಗಳು ಹೇಳಿದ್ರು, ಇಂಥ ಹೋಮ ಮಾಡಿಸು, ಇದರಿಂದ ನಿಮಗೆ ಫಲ ಸಿಗ್ತದೆ. ರಾಜ ಆಯಿತು ಅಂಥೇಳಿ, ಯಾರಿಗೆ ಫಲಾಪೇಕ್ಷೆ ಇದೆ ಯಾರು ಏನು ಹೇಳಿದ್ರು ಮಾಡಿಸ್ತಾರೆ, ಅದು ವಿಶ್ವಾಸ ಇರಬೇಕು. ಆಗ ಮಾಡಿಸಿದ್ರು, ಎಲ್ಲ ಹೋಮ ಆಯಿತು, ಎಲ್ಲ ಆಯಿತು. ಆದರೆ ಸಂತಾನ ವಿಪರೀತ ಆಯಿತು, ಮತ್ತೆ ಹೆಣ್ಣಾಯಿತು. ಸಿಟ್ಟು ಬಂತು ರಾಜನಿಗೆ, ಅಲ್ರಿ ನೀವೇನು ಹೇಳಿದ್ರಿ, ಇದನ್ನು ಮಾಡಿಸಿದ್ರೆ ಅದಾಗ್ತದೆ ಅಂತ ಹೇಳಿದ್ರೆ ಆಗಲಿಲ್ಲಲ್ಲ. ಆಗ ಆ ಋಷಿಗಳು ವಿಚಾರ ಮಾಡಿ ಹೇಳಿದರು, ನೋಡು ರಾಜ, ನಾವು ಸಂಕಲ್ಪವು ನಿನಗೆ ಗಂಡು ಸಂತಾನ ಆಗಲಂತೆ ಮಾಡಿಸಿದ್ವಿ. ಬಂದಿರುವಂಥ ಆಚಾರ್ಯರು, ಋತ್ವಿಜರು, ವೇದಜ್ಞರು ನಿನಗೆ ಗಂಡು ಸಂತಾನ ಆಗಲಿ ಅಂತೇಳಿ ಪೂಜಾದಿಗಳನ್ನು ಮಾಡಿಸಿದ್ರು. ಆದರೆ ನಿನ್ನ ಹೆಂಡತಿ ಮನಸ್ಸೊಳಗೆ ಹೆಣ್ಣಾಗಲಿ ಅಂತ ಚಿಂತನೆ ಮಾಡ್ತಿದ್ದು ಪೂಜಾ ಕೂತಾಗ. ಹಾಗಾಗಿ ಫಲ ವಿಪರೀತ ಬಂತು. ಈ ಕಥೆಯಿಂದ ಏನು ಗೊತ್ತಾಗ್ತದೆ, ಪೂಜೆ ಕೂತಾಗ ನಮ್ಮ ಮನಸ್ಸೊಳಗೆ ಏನು ಚಿಂತನೆ ಮಾಡ್ತೀವೋ ಅದೇ ಫಲ ಬರ್ತದೆ. ಹಾಗಾಗಿ ನಾವು ಪೂಜಾ ಕೂತಾಗ ಯಾಕೆ ನಾವು ಏಕಾಗ್ರತೆಯಿಂದ ಇರಬೇಕು ಅಂದರೆ ಇವೆಲ್ಲ ಕಾರಣ. ಬರ್ತಾರೆ, ಫೋನ್ ಬರ್ತದೆ, ಇನ್ನು ಫೋನ್ ಮಾತಾಡಿದ್ದು ತುಪ್ಪ ಹಾಕಕ್ಕೆ ಕೂತೆ ಅಡಿಗೆ ಏನು ಮಾಡಿಸ್ಬೇಕು, ಇವೆಲ್ಲ ಮಾತನಾಡ್ತಾ ಕೂತ್ರೆ ಅಲ್ಲಿ ಪೂಜಾ ಯಾವ ಸಂಕಲ್ಪವನ್ನು ನಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಮಾಡ್ತೀವೋ ಅದು ಫಲ ಸಿಗಲಿಕ್ಕೆ ಅದು ಯಶಸ್ಸಾಗಲ್ಲ. ಕೇವಲ ಮಾಡಿಸುವಂಥ ಆಚಾರ್ಯರು ಪೂರೈತರು ಒಂದೇ ತಪ್ಪಲ್ಲ, ಅದು ನಮ್ಮದು ಒಂದು ಸೇರಿರ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ವೇದಜ್ಞರು ಮಂತ್ರ ಪಠನೆ ಮಾಡುತ್ತಾರಂತೆ. ನಿರೀಕ್ಷಣ ಮುಹೂರ್ತ ಬಂತಂತೆ. ಮುಹೂರ್ತ ಬಂದಾಗ ಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನದಿಂದಿರಿ ಅಂತ. ಈಗ ನೋಡ್ರಿ, ನಾವು ಅಂತರಪಡಿ ಹಿಡಿದಾಗ ಮಾತುಗಳು ಜಾಸ್ತಿ ಆಗಿತ್ತು. ನಾನೊಂದು ಮಾಡಿಸ್ಬೇಕಾದ್ರೆ ಪ್ರತಿ ಸಲ ಉದುರ್ತಿರ್ತೀನಿ, ನಾನು ಯಾರು ಮಾತನಾಡಬೇಡ್ರಿ ಅಂತ. ಯಾಕಂದರೆ ಅಲ್ಲಿ ಅವರು ವಧುವರರು ಆ ಸೃಷ್ಟಿಗೆ ಚಿಹ್ನೆಯನ್ನು ನೋಡಿ ತಮ್ಮ ಇಷ್ಟ ದೇವತೆ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕಂತೆ. ಆ ಮಂತ್ರ ಕಿವಿಯಲ್ಲಿ ಬಿಡಬೇಕಂತೆ. ಇವರೆಲ್ಲರ ಹಿಂದೆ ಕೂತು ಹರಡಿ ಹೊಡಿತಿರ್ತಾರೆ அந்த ಅಂತರಪಟ ಹಿಡಿದಾಗ. ಹಾಗಾಗಿ ಸುಮೂರ್ತಿ ಸಾವಧಾನ ಸುಲಗ್ನ ಸಾವಧಾನ ಇರಲಿ ಅಂತ ಕೇಳೋರಿಗೆ ಮಾಸ್ಪಡದೆ ಜಾಸ್ತಿ ಆಗ್ತದೆ. ಹಾಗಾಗಿ ಇಲ್ಲಿ ವೆಂಕಟನಾಥಾಚಾರ್ಯರ ಮತ್ತು ಈ ಸರಸ್ವತಿ ದೇವಿಯರ ಪರಸ್ಪರ ನಿರೀಕ್ಷಣ ಬಂದಾಗ ಅಲ್ಲಿ ವೇದಜ್ಞರು ಅದ್ಭುತವಾಗಿ ವೇದ ಮಂತ್ರಗಳನ್ನೆಲ್ಲ ಪಠನೆ ಮಾಡುತ್ತಾರೆ. ಹಾಗೆ ಇವರೆಲ್ಲರೂ ಇಷ್ಟ ದೇವತೆ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಮಾಡಿದಾಗ ಸುಮುಹೂರ್ತದೊಳಗೆ ಅಕ್ಷತಾರೋಪಣವಾಗ್ತದೆ. ಆಗ ಒಬ್ಬರೊಬ್ಬರು ಪರಸ್ಪರ ಮುಖವನ್ನು ದರ್ಶನ ಮಾಡಿಕೊಳ್ತಾರೆ. ಅದಾದ ಮೇಲೆ ಸುಮಂಗಲಿಯರ ಸತ್ಕಾರ ಅಂತ ಬರುತ್ತದೆ. ಆಗತ್ಯ ಧೃತಮಬಲ ಪ್ರಹರ್ಷಿಣಿ ಕಾಪ್ಯಾಲೋಕ್ಯ ಗಮನ ಮನಂಗ ಸಾಯಕಾಂದಿ ಧಾರೀಣ ಮುಚಿತ ತರಾಂಗರಾಗ ಪುಷ್ಪೈ ಆನರ್ಚ ಸ್ಮಿತಲಪನಾತಿ ರೋಹಿತಾಸು. ಈಗ ನಾವೆಲ್ಲ ನೋಡ್ತಿರ್ತೀವಿ, ವಿವಾಹದಲ್ಲಿ ಬಂದ ಮುತ್ತೈದರಿಗೆ ಅಷ್ಟಾಂಗ ಕುಂಕುಮ ಆಯ್ರೆ ಕೊಡ್ಲಿಕ್ಕಂತ ಕೆಲವೊಬ್ರು ನಿಲ್ಲಿಸ್ಬಿಟ್ಟಿರ್ತೀವಿ ನಾವು. ಬಂದವರಿಗೆ ನೀನು ಕುಂಕುಮ ಹಚ್ಚಬೇಕು, ಆಯ್ರೆ ಕೊಡ್ಬೇಕಂತ. ಹಾಗೆ ಅಲ್ಲಿ ಇತ್ತಂತೆ. ಈ ಮದುವೆಯ ಸಂದರ್ಭದೊಳಗೆ ಅನೇಕ ಸುಮಂಗಲಿಯರು ಬರ್ತಿದ್ರು ಹೋಗ್ತಿದ್ರು, ಗೊತ್ತಾಗೋದಿಲ್ಲ.
ಹಾಗಾಗಿ ನಮಗೆ ಹೆಂಗೆ ಇಲ್ಲಿ ಕೂತಾಗ ಯಜಮಾನ ಹೆಂಡತಿ ಮಗನೋ ಮಗಳೋ ಲಗ್ನದಾಗ ಎಲ್ಲರೂ ಅಲ್ಲೇ ಕೂತಿರ್ತಾರೆ. ಬಂದವರಿಗೆ ಅರ್ಶಿನ ಕುಂಕುಮ ಕೊಡಬೇಕು, ಒಬ್ರಿಗೆ ಒಪ್ಪಿಸಿರ್ತೀವಿ. ಅದು ಸಾಮಾನ್ಯವಾಗಿ ಸ್ತ್ರೀಯರಿಗೆ ಒಪ್ಪಿಸಿರ್ತಾರೆ. ಅದರೊಳಗೆ ವಿಶೇಷವಾಗಿ ಇವು ಕನ್ಯಾಮಣಿಗಳಿಗೆ ಒಪ್ಪಿಸಿರ್ತಾರೆ. ಇಲ್ಲೂ ಹಾಗೆ ಇತ್ತಂತ ಅದು ಹೇಳ್ತಾರೆ. ಬಂದ ಸುಮಂಗಲಿಯರು ಬಂದಿದ್ರು, ಅವರಿಗೆ ಗಂಧ ಪುಷ್ಪ ಅಲಂಕಾರ ಉಪಚಾರ ಆದರ ಗೌರವ ಇದೆಲ್ಲವನ್ನು ತೋರಿಸ್ಬೇಕು. ಅದಕ್ಕಾಗಿಯೇ ಆ ಸಭೆಯಲ್ಲಿ ಒಬ್ಬ ಒಳ್ಳೆ ತರುಣಿಯನ್ನು ನಿಲ್ಲಿಸಿದ್ರಂತೆ. ಅವಳು ಹೋಗಿ ಏನು ಮಾಡ್ಬೇಕಂದ್ರೆ, ಅವಳು ನೋಡ್ಲಿಕ್ಕೆ ತರುಣಿ ಸಂತೋಷ ಆಗ್ತಿತ್ತಂತ, ಅಷ್ಟು ಸುಂದರವಾಗಿಲ್ಲಂತೆ. ಅವಳು ಆ ಮುತ್ತೈದೆಯರ ಹತ್ರ ಹೋಗಬೇಕು, ಅಷ್ಟೊಂದು ಕೊಡಬೇಕು, ಉಪಚಾರ ಮಾಡಬೇಕು, ಗೌರವಾತಿಥ್ಯಗಳನ್ನು ಮಾಡಬೇಕು. ಹಾಗಾಗಿ ವೆಂಕಟನಾಥ ಇಲ್ಲಿ ನಾವು ಈಗ ನೋಡ್ತೀವಿ, ಅಲ್ಲಿ ಹಾಗೇ ನಡೆದಿತ್ತಂತೆ. ಹಾಗೆ ಉಪಚಾರ, ಯಾಕಂದ್ರೆ ಬಂದವರಿಗೆ ಬರ್ರಿ ಕೂಡ್ರಿ ಅಂತ ಅನ್ಬೇಕು. ಬಂದ್ಯಾಪ ಅಂದರೆ ಅವ್ನು ಯಾಕೆ ಬರ್ತಾನೆ, ಅವನು ಬಂದವನು ಊಟ ಮಾಡಾಡ್ದು ವಾಪಸ್ ಹೋಗಿಬಿಡ್ತಾನೆ. ಹಾಗಾಗಿ ಅಲ್ಲಿ ಉಪಚಾರ ಮಾಡಲಿಕ್ಕಂತೆ ಸ್ತ್ರೀಯರು ನಿಲ್ಲಿಸಿದ್ರಂತೆ. ಬಂದ ಸ್ತ್ರೀ ಮುತ್ತೈದೆಯರಿಗೆ ಎಲ್ಲರಿಗೂ ಫಲತಾಂಬೂಲಾದಿಗಳನ್ನೆಲ್ಲ ಕೊಟ್ಟು ಸತ್ಕಾರವನ್ನು ಮಾಡಲಿಕ್ಕೆ ಆ ತರುಣಿಯರನ್ನು ನಿಲ್ಲಿಸಿದ್ರಂತೆ. ವಿವಾಹ ಮಹೋತ್ಸವ ನೋಡುವುದಕ್ಕಾಗಿ ಬಹಳಷ್ಟು ಜನ ಸ್ತ್ರೀಯರು ಬಂದಿದ್ರು. ಅವಳ ಮಧ್ಯದಲ್ಲಿ ಒಬ್ಬಳು ಎಲ್ಲ ಮುತ್ತೈದೆಯರಿಗೆ ವಿಶೇಷವಾಗಿ ಪೂಜೆ ಮಾಡ್ತಿದ್ಲಂತೆ. ಆ ಪೂಜೆ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡಿತಿದ್ಲು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಈ ಸ್ತ್ರೀಯರು ಮಂಗಳ ಪದ್ಯವನ್ನು ಹಾಡ್ತಿದ್ದಾರೆ. ಮಂಗಳ ಪದ್ಯವನ್ನು ಹಾಡ್ತಿದ್ರು. ಧಿತನೀಲ ಕಂಠಶುಕ ಮಂಜು ಭಾಷಿಣಿ ಪರಪುಷ್ಟಿ ಮಜ್ಜುವತಿ ಗೀತಿ ಗೀತಿತಃ ಸದನ ಪ್ರಿಯಾಲ ಕುಸುಮಾಲಯೋ ವಧು ವರವೀಕ್ಷಣಾಗತ ಸುರಾರ್ಪಿತ ಇವ. ಅಲ್ಲೆಲ್ಲರೂ ವಿವಾಹ ಮಹೋತ್ಸವದ ಸಂದರ್ಭದೊಳಗೆ ಒಳ್ಳೆಯ ಸ್ತ್ರೀಯರೆಲ್ಲರೂ ಇಂಪಾದ ಪದ್ಯವನ್ನು ಹಾಡ್ತಿದ್ರಂತೆ. ಅವು ಹೆಂಗಿದ್ವು ಅಂದರೆ, ಈ ನವಿಲು ಗಿಣಿಗಳ ಸ್ವರದಂತೆ ಅದ್ಭುತವಾದ ಕಂಠ. ಆ ಕಂಠದಿಂದ ವಧುವರರಿಗೆ ವಿಶೇಷವಾದ ಆಶೀರ್ವಾದ ಆಗಲಿ ಅಂತೇಳಿ ಪರಮಾತ್ಮನ ಪದ್ಯ ಗೀತೆಗಳನ್ನು ಹಾಡ್ತಿದ್ರಂತೆ. ಅವು ಹೆಂಗಿದ್ವು ಅಂದರೆ, ಈ ಗಿಣಿಗಳ ಸ್ವರಗಳು ಕೂಡ ನಾಚುವಂತೆ ಅದ್ಭುತವಾದ ಧ್ವನಿಯಿಂದ ಹಾಡ್ತಿದ್ರು. ಹಾಗಾಗಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಮನೆಯಲ್ಲಿ ಒಂದು ಪುಷ್ಪ ಇತ್ತಂತೆ, ಪ್ರಿಯಾಲ ವೃಕ್ಷಗಳು ಅಂತಿದ್ವು ಅಂತ. ಆ ಪ್ರಿಯಾಲ ವೃಕ್ಷಗಳಿದ್ವಂತೆ. ಆ ವೃಕ್ಷಗಳು ಒಣಗಿದ್ದಿದ್ವಂತೆ, ಮರದ ಕಟ್ಟಿಗಳಿದ್ವಂತೆ. ಇವರು ಹಾಡುವ ಸುಂದರವಾದ ಧ್ವನಿ, ಅದ್ಭುತವಾದ ಧ್ವನಿಯಿಂದ ಅಲ್ಲಿ ದೇವತೆಗಳು ಹೂಗಳು ಬೀಳುತ್ತಿದ್ವಂತೆ. ಅದ್ರಾಗ ಇದ್ದಿದ್ವಲ್ಲ, ದೇವತೆಗಳೇ ಪುಷ್ಪವೃಷ್ಟಿ ಮಾಡ್ತಿದ್ರೇನೋ ಅನ್ನುವ ಹಾಗೆ ಅದ್ಭುತವಾದ ಧ್ವನಿ ಇತ್ತಂತೆ. ಕೆಲವೊಬ್ರು ಹಾಡು ಕೇಳಬೇಕಂತ ಬಿಡಬೇಕಂತ ಅನಿಸ್ತದೆ, ಕೆಲವೊಬ್ರು ಹಾಡು ಹಾಡಿದ್ರೆ ನಿಲ್ಲಿಸಪ್ಪ ಅಂತ ಅನ್ನಿಸ್ತೀವಿ ನಾವು. ಸಾಕು ಎಷ್ಟು ಒಂದು ಕೊನೆ ಪದ್ಯ, ಕೊನೆಯದು ಮೊದಲೇದು ಕೊನೆಯದು, ಇಷ್ಟು ಹಾಡುಬಿಡು ಸಾಕಂತ ಹೇಳ್ತೀವಿ. ಕೆಲವೊಬ್ರು ಕೇಳೋ ಹಂಗಿರ್ತದೆ, ಕೆಲವೊಬ್ರು ಮುಗಿಸೋಂಗಿರ್ತದೆ. ಯಾವಾಗ ಮುಗಿಸ್ತೀವಿ ಅಂತ ಕೇಳ್ತಾರೆ. ನಾವೆಲ್ಲ ಮುಗಿಸೋದೇ ಜಾಸ್ತಿ. ನಾವು ಯಾವುದೇ ತೊಗೊಳ್ರಿ, ನಾಳೆ ನಿಮ್ಮ 7 ಗಂಟೆಗೆ ಬರ್ತೀನಿ ಪೂಜೆಗೆ ಅಂತ ಹೇಳ್ತೀನಿ. ಆಯ್ತು, ಅಷ್ಟೊಳಗೆ ದೇವ್ರ ಪೂಜೆ ನಾನು ಮುಗಿಸಿಬಿಡ್ತೀನಿ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ದೇವ್ರ ಪೂಜೆ ಮುಗಿಸ್ತೀವಿ ಅಂತೀವಿ, ದಾನ ಜಲ್ದಿ ಮುಗಿಸ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಪರಮಾತ್ಮನ ಪೂಜೆ ಕೂಡ್ತೇನೆ ಎಷ್ಟೊತ್ತಾದ್ರೂ ಆಗಲಿ, 7 ಗಂಟೆ ನಂಗೆ 2-3 ತಾಸು ಬೇಕಲ್ಲ, 3 ಗಂಟೆಗೆ ಅದಾದ್ರೂ ಕೂಡ್ತೀನಿ ಅಂತಿಲ್ಲ, ಮುಗಿಸೋದೇ ಜಾಸ್ತಿ. ಕಲಸಕ್ಕರೆ ನೈವೇದ್ಯ ಇಟ್ಬಿಡ್ತೀನಿ ಆಚಾರೆ, ಅನ್ನಗಿನ್ನೇನು ಮಾಡ್ಲಿಕ್ಕೆ ಹೋಗಲ್ಲ, ಕಲಸಕ್ಕರೆ ನೈವೇದ್ಯ ಮಾಡಿ ಮುಗಿಸಿಬಿಡ್ತೀನಿ ದೇವರಿಗೆ. ಅದಕ್ಕೆ ಒಂದು ವಿನೋದಕ್ಕೊಂದು ಮಾತನಾಡ್ತಿರ್ತಾರೆ. ಏನು ಅಂದರೆ, ಶುಗರ್ ಬಂತಾಚಾರೆ, ಯಾವುದಕ್ಕೆ ಬಂದು ಶುಗರ್ ನಿನಗೆ ಏನು ಮಾಡ್ತೀನಿ, ನಿತ್ಯ ದೇವರಿಗೆ ಕಲಸಕ್ಕರೆ ನೈವೇದ್ಯ ಮಾಡ್ತೀನಿ. ಅವ್ನು ನಿತ್ಯ ಕಲಸಕ್ಕರೆ ನೈವೇದ್ಯ ಮಾಡ್ತಿದ್ದ. ಯಾಕಂದ್ರೆ ದೇವರು ಅವ್ನು ಏನು ಮಾಡಿದೆ, ದಿನ ಕಲಸಕ್ಕರೆ ತಿಂತೀವ, ಇನ್ನೊಂದು ಕಲಸಕ್ಕರೆ ತಗೋ ಅಂತ ಹೇಳಿದ್ದಾರೆ. ಇದು ವಿನೋದಕ್ಕೆ ಹೇಳ್ತಾರೆ. ಪರಮಾತ್ಮ ಅದು ಆ ಥರ ಅಲ್ಲ, ಅದು ವಿನೋದಕ್ಕೆ ಮಾತಾಡ್ತಾರೆ. ಹಾಗಾಗಿ ಇದು ಅರ್ಥ ಏನು ಅಂದರೆ, ದಿನನಿತ್ಯ ಅದು ಒಂದು ಇಡ್ಲಿ ಒಲಿ ಮೇಲೆ ಅನ್ನ ನೈವೇದ್ಯ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಿದರೆ ಪರಮಾತ್ಮ ನಮ್ಗೆ ಇನ್ನೂ ಒಳ್ಳೆಯ ಆಯಸ್ಸನ್ನು ಕೊಡ್ತಾರೆ. ಶಕ್ತಿ ಇದೆ, ಸಮಯ ಇದೆ, ಎಲ್ಲ ಇದೆ. ಆದರೆ ಮಾಡಲಿಕ್ಕೆ ನಾವು ಆಲಸ್ಯತನ. ಹಾಗಾಗಿ ಇಲ್ಲಿ ಅದ್ಭುತವಾಗಿ ಆಟಗಳನ್ನು ಆಡ್ತಿದ್ರು. ಅದನ್ನು ನೋಡಿದರೆ ಎಲ್ಲ ಭೂಮಿಲಿ ಆಯಿತು ಆ ಗಿಡದಲ್ಲಿ. ಹಾಗಾಗಿ ಅಷ್ಟು ಸಂತೋಷಗೊಂಡುವಂತು. ಅಂಥ ಅದ್ಭುತವಾದ ಮಂಗಳ ಪದ್ಯಗಳನ್ನು ಹಾಡ್ತಿದ್ರು. ನಾವೆಲ್ಲರೂ ಕೇಳ್ತೇವೆ, ಈಗಿನ ವಿವಾಹದಲ್ಲಿ ಮಂಗಳ ಹಿರಿಯರು ಯಾರಾದರೂ ಇದ್ದರೆ ಈ ವೇದಿಕೆ ಮೇಲೆ ಮಾಂಗಲ್ಯ ಬಂಧನ ಆಗಬೇಕಾದ್ರೆ ಹಿರಿಯರು ಮಾಂಗಲ್ಯ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಶೋಭಾನವನ್ನು ಹಾಡ್ತಾರೆ. ಯಾಕೆ ಅಂದರೆ ಪಾಲಿಸಲಿ ನಮ್ಮ ವಧುವರರ ಅಂತ. ಇದು ವಾದರಾಜರು ಅಪಮೃತ್ಯು ಪೀಡೆ ಮಾಡಿ ಈ ಪದ್ಯವನ್ನು ಹಾಡಿ ಅಪಮೃತ್ಯು ಪೀಡೆ ಮಾಡಿದ್ರು. ಹಾಗಾಗಿ ಈ ಮಂಗಳ ಪದ್ಯವನ್ನು ವಿಶೇಷವಾಗಿ ವಿವಾಹದಲ್ಲಿ
ಇದನ್ನು ಪಾರಾಯಣ ಮಾಡಲೇಬೇಕು ಅನ್ನಬೇಕು, ಹಾಡಬೇಕು. ಅಲ್ಲೇ ಅಷ್ಟೇ ಅಂತಲ್ಲ, ನಿತ್ಯದಲ್ಲಿಯೂ ಕೂಡ ನಾವು ಇದನ್ನು ಪಾರಾಯಣ ಮಾಡುವುದರಿಂದ ನಮಗೆ ಸಂಪತ್ತು ಪ್ರಾಪ್ತಿ, ಅಪಮೃತ್ಯಾದಿ ಪೀಡಾ ಪರಿಹಾರ, ವಿಶೇಷವಾದ ಆರೋಗ್ಯ ಪ್ರಾಪ್ತಿ, ಮಾಂಗಲ್ಯ ಕಾರ್ಯಗಳು ಮನೆಯೊಳಗೆ ನಡೀತಾ ಉಂಟು. ಹಾಗಾಗಿ ಈ ಮಂಗಳ ಪದ್ಯಗಳನ್ನು ಹಾಡಬೇಕು. ಅದನ್ನು ಇವರು ಅದ್ಭುತವಾಗಿ ಹಾಡ್ತಿದ್ರು. ಇದೆಲ್ಲ ಆದ ಮೇಲೆ ಈಗ ನಾವು ನೋಡ್ತೀವಿ, ಈಗ ಆಯರು ಕೊಡೋದೊಂದು ಗದ್ದಲಿರ್ತದೆ ನೋಡ್ರಿ. ಆಯರೇ ಮನಿ ಯಾರಿಗೆ ಕೊಡ್ರಿ ಅಂತ ಹೇಳಿದ ತಕ್ಷಣ ಮನಿದ ಒಂದೇ ಕೊಡಂಗಿಲ್ಲ, ಎಲ್ಲರೂ ಬಂದ್ಬಿಡ್ತಾರೆ. ಒಂದೊಂದು ಆಚಾರ ಮುಗಿಸು, ಟೈಮ್ ಆಗೋದು, ಇಲ್ಲ ಒಂದೇ ನಿಮಿಷ ಅಂತೇಳಿ ಯಾರು ಕೊಟ್ಟಾರೋ ಯಾರ್ದಂದು ಗೊತ್ತಿರಂಗ ಆ ಪರಿಸ್ಥಿತಿ ಇರ್ತದೆ. ಹಂಗೆ ಅಲ್ಲಿ ಇತ್ತಂತೆ. ಪ್ರಮಿತಾಕ್ಷರ ಮೃತ ಮನೋತ್ಯ ಸುಹೃತ್ ಸಮುಪಾಹೃತಾನ್ಯಭಿ ನವಾನಿ ಮುಹುಹು ವಿವಿಧಾಂ ಪುರೋಹಿತ ಜನಾವನಯೋರ್ ವಸನಾನಿ ಸಂಸದಿ ಸಮರ್ಪಯತಾಂ. ವಧುವರರಿಬ್ಬರ ಕಡೆ ಪುರೋಹಿತರಿದ್ರು. ಪುರೋಹಿತರು ಈ ವೇದ ಮಂತ್ರಗಳನ್ನು ಹೇಳ್ತಾ ವಿಧಿವಿಧಾನಗಳನ್ನು ಮಾಡಿಸ್ತಾ ಆಶೀರ್ವಾದವನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಬಂಧು ಬಾಂಧವರು ಬರ್ತಿದ್ರು. ನಾನು ವಸ್ತ್ರ ಕೊಡ್ತೀನಿ ಅಂತೇಳಿ ಈ ಹೊಸದಾದ ವಸ್ತ್ರಗಳನ್ನೆಲ್ಲ, ಆಯರುಗಳನ್ನು ಈ ವಧುವರರಿಗೆ ಮೇಲಿಂದ ಮೇಲೆ ತಂದು ಕೊಡ್ತಿದ್ದಾರೆ. ಇದು ಹಾಗೆಲ್ಲ ಆಗಿತ್ತು. ಅದೇ ನಮಗೆ ಬಂದುಬಿಟ್ಟಿದೆ. ಈಗ ಎಲ್ಲರೂ ಆಯರುಗಳನ್ನು ತರೋದು, ಕುಂಕುಮ ಹಚ್ಚೋದು, ಕೊಡೋದು. ಹೀಗೆ ಆ ವೆಂಕಟನಾಥಾಚಾರ್ಯರ ವಿವಾಹದ ಸಂದರ್ಭದಲ್ಲೂ ಕೂಡ ಪುರೋಹಿತರಿಗೆ ಬಂದು, ಇದು ಎರಡೂ ಕಡೆ ಪುರೋಹಿತರು ಬಂದು ಕನ್ಯಾ ಪಕ್ಷದವರು ಆಚರಣೆ ನಾವು ಸ್ವಲ್ಪ ಕೊಡ್ತೀನಿ ಅಂತ ಅವ್ರಿಗೆ ಕೊಡಿಸೋದಂತೆ, ಇವ್ರ ಕಡೆ ಮುಂದೆ ಆಚರಣೆ ನಮ್ಗೆ ಸ್ವಲ್ಪ ಇರು ಕೊಡ್ತೀನಿ ಅಂತ ಹೀಗೆ ಕೊಡ್ತೀವಿ. ಹೀಗೆ ಪರಸ್ಪರ ಮಂಗಳ ಪದ್ಯ ಹಾಡ್ತಿದ್ರು. ಇವೆಲ್ಲ ನೋಡ್ರಿ, ಈ ಇದೇನು ಕತೆ ಹೇಳ್ತಾ ಇದೆ, ಇದೆಲ್ಲವೂ ಈಗ ನಡೀತಾ ಇದೆ. ಆ ಹಿರಿಯರು ಹಾಕಿಕೊಟ್ಟ ಶಾಸ್ತ್ರ ಸಂಪ್ರದಾಯ ಈಗೂ ಅದು ನಡೀತಾ ಇದೆ. ಯಾಕೆಂದ್ರೆ ಅವೆಲ್ಲವೂ ಕೂಡ ನಮಗೆ ಯಶಸ್ಸಿಗೆ ಕಾರಣ. ನಮಗೆ ಒಳ್ಳೆಯ ಆಯಸ್ಸು, ಯಶಸ್ಸು, ಕೀರ್ತಿ ಸಿಗಲಿಕ್ಕೆ ಇವೆಲ್ಲ ಕಾರಣ. ಅದನ್ನು ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಅದೆಲ್ಲ ವಸ್ತುಗಳನ್ನೆಲ್ಲ ಸಮರ್ಪಣೆ ಮಾಡ್ತಿದ್ರು. ಇದೆಲ್ಲ ಸಮರ್ಪಣೆ ಆದಮೇಲೆ ಏನು ಮಾಡ್ತೀವಿ ನಾವು? ನೆಕ್ಸ್ಟು ಆರತಿ ಮಾಡ್ತೀವಿ. ಅಲ್ಲಿಯೂ ಅದಾಯ್ತು. ಇಬ್ಬರು ಸುಮಂಗಲಿಯರು ಆ ದಂಪತಿಗಳನ್ನು ಕೂಡಿಸಿ ಆರತಿಯನ್ನು ಮಾಡಿದ್ದಾರೆ. ಮದನ ಸಂಸ್ಕೃತಿ ಸಂತತ ಸಂಭ್ರಮತ್ ಸಿತ ಗುರುರಾಜದ ದೀಪಕ ಭಾಜನಂ. ಒಳ್ಳೆಯ ಮುತ್ತೈದೆಯರು, ಹಿರಿಯರು ಬಂದು ಆ ಇಬ್ಬರನ್ನು ಕೂಡಿಸಿ ಅವರ ಸಮೀಪಕ್ಕೆ ಬಂದು ಆ ದೀಪದಿಂದ ಅವರನ್ನು ಆರತಿಯನ್ನು ಮಾಡಿ ಹರಿಸ್ತಾರಂತೆ. ದೀರ್ಘಕಾಲ ನೀವು ಸಂತೋಷದಿಂದ ಬಾಳ್ರಿ ಅಂತ. ಆ ಆರತಿ ಆದ ಮೇಲೆ ಆಶೀರ್ವಾದವನ್ನು ಮಾಡ್ತಾರೆ. ನಾನಾ ವಿದ್ಯಾ ಶಾಲಿನಿ ವೃದ್ಧಿಭಾಜ ಭೂದೇವಾನ ಭೂಷಣಿ ರಾಜಮಾನ ವೇದಾನುಚ್ಚೆ ರುಚ್ಚರಂತಿ ಕಿರಂತಿ ದಂಪತ್ಯೋ ರಿತ್ಯಾಶಿಷ ಸಂಸದೂಚೆ. ಅಲ್ಲಿ ಈ ವಿವಾಹ ಮಹೋತ್ಸವಕ್ಕೆ ಬಂದಿರತಕ್ಕಂತಹ ಎಲ್ಲ ಬ್ರಾಹ್ಮಣರು, ದಂಪತಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಅವರೆಲ್ಲರೂ ಯಾರು ಅದನ್ನು ಹೇಳ್ತಾರೆ. ನಾನಾ ವಿದ್ಯಾ ಶಾಲಿನಿ ವೃದ್ಧಿಭಾಜಾಂ. ನಾನಾ ವಿದ್ಯಾ ಶಾಲಿನಿ, ಅಲ್ಲಿ ಬಂದಿರತಕ್ಕಂತಹ ಬ್ರಾಹ್ಮಣರು ನಾನಾ ಅನೇಕ ವಿಧವಾದ ವಿದ್ಯೆಗಳನ್ನೆಲ್ಲವೂ ಕೂಡ ವಿದ್ಯೆಗಳಿಂದ ಶೋಭಿಸ್ತಿದ್ರು. ಆಗೆಲ್ಲ ಮುತ್ತೈದರು ಒಳ್ಳೆ ಅಧ್ಯಯನ ಮಾಡಿದ್ರು. ಈಗ ನಾವು ಇವ್ರ ಚರಿತ್ರೆಯೊಳಗೆ ವೆಂಕಟನಾಥಾಚಾರ್ಯ ಅಕ್ಕ ಗೋಪಿಕಾಂಬ ಅವಳು ಒಳ್ಳೆ ಕಾವ್ಯ ರಚನೆ ಮಾಡ್ತಿದ್ಲು ಅಂತ ನಾವು ಕೇಳಿದ್ವಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ದಂಪತಿಯರು, ಈ ಪುರುಷರು, ಸ್ತ್ರೀಯರು ಒಳ್ಳೆ ವಿದ್ಯಾವಂತರಾಗಿದ್ದರು. ಇಲ್ಲಿ ಬಂದಿರತಕ್ಕಂಥ ಬ್ರಾಹ್ಮಣರೆಲ್ಲರೂ ನಾನಾ ವಿದ್ಯಾಶಾಲಿನಿ, ಅನೇಕ ವಿಧವಾದ ವಿದ್ಯೆಗಳಿಂದ ಶೋಭಿಸ್ತಿದ್ರಂತೆ. ಮತ್ತೆ ಭೂಷಣಿ ಹೆಂಗೆ ಬರ್ತಿದ್ರು ಅವರೆಲ್ಲ ಅಂದರೆ ಒಳ್ಳೆ ಹೊಸ ಬಟ್ಟೆ, ಮಕರ ಕುಂಡಲ, ಉಂಗುರ, ಆಭರಣ ಎಲ್ಲ ಹಾಕೊಂಡಿದ್ರಂತೆ. ಹಾಗೆಲ್ಲ ವಿದ್ಯೆ ಇರ್ತಿತ್ತು, ಹಾಗೆ ಭೂಷಣವೂ ಇರ್ತಿತ್ತು. ಈಗ ಹಂಗೆ ಎಲ್ಲ ಭೂಷಣ ಇದೆ, ವಿದ್ಯೆ ಇಲ್ಲ. ಬರೀ ನಾವು ಆ ಭೂಷಣಗಳು ಹಾಕೊಂಡು ಕಡಗ ಎಲ್ಲ ಹಾಕಿದ್ರು, ಆದರೆ ನಮ್ಮಲ್ಲಿ ವಿದ್ಯೆ ಇಲ್ಲ. ಆಗ ವಿದ್ಯೆದೊಟ್ಟಿಗೆ ಭೂಷಣನೂ ಇರ್ತಿತ್ತು. ಇವರು ಹಾಗೆ ಬರ್ತಿದ್ರು. ನಾನಾ ವಿದ್ಯಾ ಶಾಲಿನಿ, ಅನೇಕ ವಿದ್ಯೆಗಳಿಂದ ಶೋಭಿಸಿ ಭೂಷಣಿ, ಹೊಸ ಬಟ್ಟೆ, ಒಳ್ಳೆಯ ಕುಂಡಲ, ಉಂಗುರ, ಆಭರಣಗಳನ್ನೆಲ್ಲ ಹಾಕೊಂಡು ರಾಜಮಾನ, ಒಳ್ಳೆ ಶೋಭಾಯಮಾನರಾಗಿದ್ದರು. ಅವೆಲ್ಲ ಬಂದ ಬ್ರಾಹ್ಮಣರು ಅವರನ್ನು ನೋಡಿದರೆ ನಮಸ್ಕಾರ ಮಾಡೋಂತಿದ್ರು. ಅವ್ರು ನೋಡಿದ್ರೆ ನಮಸ್ಕಾರ ಮಾಡಿ. ಹಾಗೆ ಅವರಲ್ಲಿ ಕಲೆ ಇತ್ತಂತೆ, ಬ್ರಾಹ್ಮಣತ್ವ ಕಲೆ, ಗಾಯತ್ರಿ ಮಂತ್ರದ ಸಿದ್ಧಿ. ಅವ್ರು ನೋಡಿದರೆ ಕೈ ಮುಗಿಯಂಗಿರುತ್ತಿತ್ತು. ಆಮೇಲೆ ಹೆಂಗೆ ಅವರು ಈ ವೇದಗಳನ್ನು ಹೇಳ್ತಿದ್ರು, ಅದಕ್ಕೆ ಹೇಳ್ತಾರೆ ಉಚ್ಚೈಹಿ ವೇದಾನ್ ಉಚ್ಚರಂತಿ. ಒಳ್ಳೆ ವೇದ ಪ್ರಾರಂಭ ಮಾಡಿದ್ರಂದ್ರೆ ಒಳ್ಳೆಯ ಗರ್ಜನೆ ಅಂತ ಧ್ವನಿ, ವೇದ ಹಾಗೆ ಹೇಳಬೇಕು.
ಆ ಬ್ರಾಹ್ಮಣರು ಭೂಷಣದಿಂದ ವಸ್ತ್ರಾಲಂಕಾರದಿಂದ ಅಷ್ಟೇ ಅಲ್ಲ, ಒಳ್ಳೆ ವಿದ್ಯೆ ಇತ್ತು. ಎಲ್ಲ ಕೆಲವರಿಗೆ ಇರ್ತದೆ, ಎಲ್ಲ ವಿದ್ವತ್ತಿರ್ತದೆ, ಆದರೆ ಉಪನ್ಯಾಸ ಹೇಳುವ ಶೈಲಿ ಇರಲ್ಲ. ಆದರೆ ಒಳ್ಳೆ ವಿದ್ವಾಂಸರೇ, ಕೆಲವರಿಗೆ ಹೇಳುವ ಶೈಲಿ ಇರ್ತದೆ, ಆದರೆ ವಿದ್ಯೆ ಕಡಿಮೆ ಇರ್ತದೆ. ಹೀಗೆ ಅದು ನಾವು ಲೋಕದಲ್ಲಿ ಕಾಣ್ತೇವೆ. ಇಲ್ಲಿ ಹಾಗಿರಲಿಲ್ಲ. ಒಳ್ಳೆ ವೇದಾನ್ ಉಚ್ಚರಂತಿ ಉಚ್ಚೈಹಿ, ಒಳ್ಳೆ ಎತ್ತರವಾದ ಧ್ವನಿಯಿಂದ ವೇದ ಮಂತ್ರಗಳನ್ನು ಹೇಳ್ತಿದ್ರಂತೆ. ವೇದ ಮಂತ್ರ ಹೇಳದೆ ಹಾಗೆ. ವೇದ ಮಂತ್ರ ಹೇಳಿದರೆ ಹಸಿವೆ ಆಗಬೇಕಂತ ಹೇಳ್ತಾರೆ. ನಾವು ಪಾಠಶಾಲೆಯಲ್ಲಿದ್ದಾಗ ಕಲಿಬೇಕಾದ್ರೆ ಹೇಳ್ತೀವಿ, ವೇದ ಅಂದರೆ ನಿಮ್ಮ ಹಸಿವೆ ಆಗಬೇಕು, ಕರ್ಕಶೆಯಿಂದ ಒದರೋದಲ್ಲ. ಅದಕ್ಕೆ ಸ್ವರ ಇದೆ, ಉಚ್ಚೈರದಾದ ನೀಚೈರದ, ಅದು ಮೇಲೆ ಹೇಳಬೇಕು, ಕೆಳಗೆ ಹೇಳಬೇಕು. ಹೀಗೆ ಇವರು ಬಂದ ವಿದ್ವಾಂಸರು ಒಳ್ಳೆಯ ವೇದ ಪಂಡಿತರು ಒಳ್ಳೆ ಉಚ್ಚಸ್ವರದಿಂದ ಹೇಳ್ತಿದ್ರು. ಆಮೇಲೆ ಅಕ್ಷತಾನ್ ಕಿರಂತಿ, ಆ ವೇದ ಮಂತ್ರದಿಂದ ಆ ಅಕ್ಷತೆಗಳನ್ನೆಲ್ಲ ವಧುವರರ ಮೇಲೆ ಆಶೀರ್ವಾದವನ್ನು ಮಾಡ್ತಿದ್ರು. ಇವರೆಲ್ಲರೂ ಎಂಥವರು ಅಂದರೆ ವೃತ್ತಿಭಾಷ, ಒಳ್ಳೆಯ ಅನುಭವ ವಿದ್ವಾಂಸರು, ಒಳ್ಳೆಯ ವಯೋವೃದ್ಧರಾಗಿರ್ತಕ್ಕಂಥ ವಿದ್ವಾಂಸರು ಅಲ್ಲಿ ಬಂದಿದ್ದು. ಅವರೆಲ್ಲರೂ ಕೂಡ ಆ ಭೂದೇವಾನ ಒಳ್ಳೆಯ ಬ್ರಾಹ್ಮಣರ ಸಮೂಹ ಅಲ್ಲಿ ಸಭೆಗೆ ಬಂದು ಆ ದಂಪತಿಗಳಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥವಾ 4 ವೇದದಿಂದ ಉಚ್ಚರವಾದ ಧ್ವನಿಯಿಂದ ಆ ದಂಪತಿಗಳಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದ್ದಾರೆ.